ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವಾಗ ನಾನು ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಳೆ ವಿಡಿಯೋದಲ್ಲಿ ಹೇಳಿದ್ದೆ ನಾನು ಅಪ್ಪನ ಮನೆಗೆ ಹೊರಟಿದ್ದೀನಿ ಅಂತ ಅಂದ್ಬಿಟ್ಟು. ನಿನ್ನೆ ವಿಡಿಯೋದಲ್ಲಿ ಹೇಳಿದ್ದೆ. ಹಾಗೆಯೇ ಇವಾಗ ಹೋಗ್ತಾ ಇದ್ದೀವಿ ಅಪ್ಪನ ಮನೆಗೆ. ಹಾಗೆ ನಮ್ಮ ಮನೆಯವರು ನಿಂಬೆಹಣ್ಣು ಕುಯ್ತಾ ಇದ್ದಾರೆ. ಹಾಗೆಯೇ ಅಲ್ಲೇ ಟೋನಲ್ಲಿ ಕೊಟ್ಬಿಟ್ಟು ಹೋಗೋಣ, ಪೆಟ್ರೋಲ್ಗಾರ ಆಗುತ್ತೆ ತಡಿ ಅಂತ ಅಂದ್ಬಿಟ್ಟು ಎಷ್ಟು ನಿಂಬೆಹಣ್ಣು ಸಿಕ್ಕಿದ್ದಾವೆ ಅಂತ ಅಂದ್ಬಿಟ್ಟು ತೋರಿಸ್ತಿದ್ದೀರಿ. ನೋಡಿ, ಇಷ್ಟು ನಿಂಬೆಹಣ್ಣು, ಒಂದು ಡಬ್ಬು ನಿಂಬೆಹಣ್ಣು ಸಿಕ್ಕಿದ್ದಾವೆ. ಅಪ್ಪ ಅಲ್ಲಿ ಕುತ್ಕೊಂಡು ಮಾರ್ಬಿಟ್ಟು ಹೋಯ್ತೀಯಾ ಈ ದಿವಸದಲ್ಲಿ? ಎಷ್ಟೊತ್ತರ ಸಿಕ್ಕರೆ ನಮ್ಮನೆಯವ್ರ ತಲೆಗೆ ಎಲ್ಲರೂ ಹೊಂಟ್ಬಿಟ್ರೆ ತಲೆಗೆ ಎಣ್ಣೆ ಹಾಕೊಂಡ್ಬಿಡ್ತಾರೆ, ಕೂದಲು ಹರಾಡ್ತದೆ ಅಂತ. ಇನ್ನು ಹೆಣ್ಮಕ್ಳು ಥರ ಕೂದಲಿದ್ದಿದ್ರಿ ಇನ್ನೇನು ಕತೆ ನೋಡಿ. ನಮ್ಮನೆಯವರು ಹೊಸ ಡ್ರೆಸ್ಸು, ಇದು ನನ್ನ ಬರ್ತಡೇ ದಿನ ನಾನು ಬಟ್ಟೆ ತಗೊಬಂದಿದ್ದು. ಹೊಸ ಶರ್ಟ್, ಹೊಸ ಪ್ಯಾಂಟ್ ಇಟ್ಬಿಟ್ಟಿದ್ದಾರೆ. ಸಖತ್ತಾಗಿ ಕಾಣಿಸ್ತಾ ಇದೆಯಾ? ಮದುವೆ ಗಂಡು ಕಣಂಗೆ ಕಾಣಿಸ್ತಾ ಇದೆಯಾ? ಹೆಣ್ಣು ನೋಡ್ಕೊಂಬರ್ಕೊಂಡು ಅಲ್ಲೇ ನಿಮ್ಮ ಮಾವು ಕರ್ಕೊಂಡು ಒಂದು ಹೆಣ್ಣು ಅಲ್ಲೆಲ್ಲ ನಮ್ಮ ಗೊಂಬೆ ಅಲ್ಲಿ ಮಲಗಿದ್ದಾಳೆ. ಫ್ರೆಂಡ್ಸ್, ಹಾಗೆಯೇ ಇವತ್ತಿನ ಲಾಗ್ ಯಾವ ರೀತಿ ಇರುತ್ತೆ ಅಂತ ಅಂದ್ಬಿಟ್ಟು ನಾವು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀವಿ. ಊರಿಗೆ ಹೋಗೋ ಖುಷಿಲಿದ್ದೀನಿ ನಾನು ಅಂತ. ನನ್ನ ಊರಿಗೆ ಹೋಗ್ತೀನಿ ಅಂತ ಅಂದರೆ ಭೂಮಿ ಮೇಲೆ ನಿಲ್ಲೋದೇ ಇಲ್ಲ, ಅಷ್ಟೊಂದು ಖುಷಿ ಆಗ್ತಾ ಇರುತ್ತೆ ನನಗೆ. ನೋಡಿ, ಅಷ್ಟು ನಿಂಬೆಹಣ್ಣು ಸಿಕ್ಕಿದಾವೆ. ಏನಿಲ್ಲ ಅಂದರೂ ಎಷ್ಟು ನಿಂಬೆಹಣ್ಣು ಇರ್ಬೋದು ಇದರಲ್ಲಿ? ಎಷ್ಟು ಇರ್ಬೋದು, ಎಷ್ಟು ಅಂತ ಎಣಿಸಿಲ್ಲ ಫ್ರೆಂಡ್ಸ್. ಏನೋ ಇಷ್ಟು ನಿಂಬೆಹಣ್ಣಿಗೆ ಒಂದು ಎಷ್ಟು ಕೊಡ್ಬೋದು? ಒಂದು 200 ರೂಪಾಯಿ ಕೊಡ್ತಾರೆ. 200 ರೂಪಾಯಿ ಕೊಡೋದು ಡೌಟು ನಮಗೆ. ನೋಡೋಣ, ಅಲ್ಲಿ ನಾನು ತೋರಿಸ್ತೀನಿ ನಿಮ್ಗೆ ಎಷ್ಟು ಕೊಡ್ತಾರೆ ಅಂತ ಅಂದ್ಬಿಟ್ಟು. ಏನೋ ಒಂದು 200 ರೂಪಾಯಿ ಕೊಡ್ಬೋದೇನೋ, ಗೊತ್ತಿಲ್ಲ. ನಾವು ಒಂದು ಗಿಡದಲ್ಲಿ ಅಲ್ಲಿ ಸುಮಾರು ಎಷ್ಟು ಕಿತ್ತಿದೀವಿ ಆಗಲೇ. ಒಂದು 300 ಇರ್ಬೋದು ನಿಂಬೆಹಣ್ಣು, ಜಾಸ್ತಿ ಇರ್ಬೋದು. ಒಂದು 300 ಲೆಕ್ಕ ಹಾಕ್ತೀಯಾ? ಸುರ್ಕ ಹತ್ಲಾಗ ಲೆಕ್ಕ ಹಾಕೋದಿನ ಏನತ್ಲೆ ಲೆಕ್ಕ ಹಾಕ್ತೀಯಾ? ಹಳ್ಳಕ್ಕೆ ಹಾಕಿದ್ರು ಹಳ್ದ ಹಾಕು ಅಂತ ಗಾದೆ ಐತೆ, ಏನಲ್ಲ? ಹಳ್ಳಕ್ಕೆ ಹಾಕಿದ್ರು ಹಳ್ದ ಹಾಕ್ಬೇಕು. ನಾನು ನಮ್ಮ ಗೊಂಬೆಗೆ ಹಾಲು ಬಿಡಕ್ಕೆ ಹೋಗ್ತೀನಿ. ಅವ್ಳು ನೋಡಿಲ್ಲ, ಅಲ್ಲಲ್ಲೇ ತಲೆ ಸುತ್ತ ಬಿದ್ದೋಯ್ತಾವಳು ಅಲ್ಲಲ್ಲೇ. ಲೆಕ್ಕ ಹಾಕ್ತೀನಿ. ನಮ್ಮಮ್ಮ ಹೊಂಟಾಳೆ, ನನಗೆ ಮಾತ್ರ ಹಾಲು ಬಿಡ್ದಲ್ಲೇ ಹೋಯ್ತಾಳೆ ಅಂತ. ಅಲ್ಲಿ ನೋಡಿ, ಅಲ್ಲೊಂದ್ಸಲಿ ಬಿದ್ದೋದ್ಲು, ಇಲ್ಲೊಂದ್ಸಲಿ ಬಿದ್ದೋದ್ಲು. ಮಗನೆ ಹಾಲು ಬಿಡ್ತೀನಿ. ಓಕೆ, ಕೌಂಟ್ ಮಾಡು. ಲಾಸ್ಟ್ ನನಗೆ ಕೌಂಟ್ ಹೇಳು. ಅಲ್ಲಿ ಹಾಲು ಕುಡ್ಕೊಂಡು ಹೋಗಿ ಕುಂತಾಳೆ. ಎಷ್ಟಿದಾವಪ್ಪ ಕೌಂಟ್ ಮಾಡ್ದ? 165 ನಿಂಬೆಹಣ್ಣು. 165. 165. ಒಂದು 150 ರೂಪಾಯಿ ಕೊಡ್ತಾರೆ. ರೆಡಿ ಹೋಗ್ಲಿ. 165 ಬೆಳಗ್ಗೆ ಅವತ್ತು 80 ಬರೀ ಎಷ್ಟು 80 ರೂಪಾಯಿ ಕೊಟ್ಟು ಬರೀದೇನೋ. ಇವತ್ತು ನೋಡೋಣ ಎಷ್ಟಾವೆ ಅಂತ ಗೊತ್ತಿಲ್ಲ. ಮತ್ತು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ನಾನು. ಇದು ನೋಡಿ, ಕಟ್ಟಾಗ್ಬಿಟ್ಟೈತಲ್ಲ. ಇದು ಬೇರೆ ನೋಡಂತ ಬೇರೆ ಥರದ ನೋಡಿ. ಮತ್ತೆ ಕಟ್ಟ ಅಂತ ತಗೋಬೇಡ, ಚೆನ್ನಾಗಿರುತ್ತೆ. ಇಲ್ಲಿ ಬೇರೆ ಡಿಸೈನ್ ತಗೋತೀಯ, ಚೆನ್ನಾಗಿರುತ್ತೆ. ಕರಿಮಣಿ ತಗೊಂಡ್ರೆ ಕೇಳೋದು ಇದು. ಯಾವ ಥರ ತರ್ತೆ? ಹೆಂಗೆ ಕೊಟ್ಟೆ? ಹಾಕಾಕತ್ತೈತೆರಪ್ಪ ಅಮ್ಮ. ತಿಂಡಿ ತಿಂದನಮ್ಮ. ಇವಾಗ ಜಾಸ್ತಿ ನಿಂಬೆಹಣ್ಣು ಜಾಸ್ತಿ ಬರ್ತಾವೆ. ಜಾಸ್ತಿ ಬರ್ತಾವೆ. 4,000 ರೂಪಾಯಿ ಕೊಟ್ಟು ನಿಂಬೆಹಣ್ಣು ತಂದಿದ್ದು ಒಂದೇ ದಿವ್ಸಕ್ಕೆ. ಅಮಾಸೆ ದಿವಸ 900, 1000. ಸರಿ, ಬರ್ತೀನಿ. 3 ನಿಂಬೆಹಣ್ಣಿಗೆ ಒಂದು ಲೀಟ್ರ್ ಎಷ್ಟು? 20 ರೂಪಾಯಿ. 10 ರೂಪಾಯಿ ಚೇಂಜ್ ಆಯ್ತಾ? ಚೇಂಜ್ ನೋಡ್ತೀನಿ. ನೀವು ಚಾಕೋಸು ಏನ ಚಾಕೋಸು ನೋಡಿ, ನಿಂಬೆಹಣ್ಣು ಮಾರಿ ದುಡ್ಡಲ್ಲಿ
ಆರಂಗೆ ಐಶಮ್ ಕೊಡ್ಸಿದ್ದೀನಿ. 300 ರೂಪಾಯಿ ಬಂತು ನಿಂಬೆಹಣ್ಣಲ್ಲಿ. ಎಷ್ಟ 300. ನಾನೇನಾರು ಬಂದಿದ್ದೆ ನಿಮ್ಗೆ ಹೇಳ್ತಿದ್ದೆ 150 ರೂಪಾಯಿ ಜಾತಿಗೆ ಬೇರೆ ಕಕ್ಕ. ಚೆನ್ನಾಗಿದೆ ನಮ್ಮ ಅಪ್ಪಗೆ ಗೊತ್ತೈತಿ. ಗಣಪತಿ ಗುಡಿ ಎಲ್ಲಿಗೆ ಹೋಗಿದ್ದಪ್ಪ? ಫ್ರೆಂಡ್ಸ್ ನೋಡಿ, ನಮ್ಮೂರಲ್ಲಿ ಓಪನ್ ಆಗಿರೋ ದೇವಸ್ಥಾನ ಗಣಪತಿ ದೇವಸ್ಥಾನ, ಗಣೇಶನ ದೇವಸ್ಥಾನ ಇದೇನೆ ಹೊಸ್ದಾಗಿ ಓಪನ್ ಆಗಿರೋದು. ನಮ್ಮನೆಯವರು ಪ್ರಸಾದ ತಿಂತ ನಮ್ಮ ರವೀಣ ರಿಕಾರ್ಡ್ ಮಾಡು ಅಂತ ಐತೆ ನಮ್ಮ ದೊಡ್ಡಪ್ಪನ ಮಗ. ಬಾ ನಿನ್ನೆ ಮಾಡ್ತೀನಿ ಫಸ್ಟು. ಎಷ್ಟು ಖುಷಿ ನೋಡಿ, ಎಳ್ನೀರು ಕುಡಿಯೋಕೆ ಹೋಗ್ತಾ ಇದೀವಿ ನಮ್ಮ ಅಪ್ಪನ ಕರ್ಕೊಂಡು. ಗಂಡವ್ರೆ ಆ ಎಡ್ಕಲ್ಲ ಅಂತೈತೆ, ನೋಡ್ಬೇಕು. ಮುಚ್ತಾ ಅಂದ್ಬಿಟ್ಟು ಬರ್ತೀನಿ ಅಂತ ಅಂತು. ದೇವಸ್ಥಾನಕ್ಕೆ ಹೋಗಿ ಪಲಾವ್ ತಿನ್ಕೊಂಡು ಕೈ ಮುಕ್ಕೊಂಡು ಬಂದು ಹಂಗೆ ನಮ್ಮ ತೋಟ ನೋಡ್ಕೊಂಡು ಎಣ್ಣೆ ಕುಡ್ಸ್ಕೊಂಡು ಅಂತ ಹೋಗ್ತಾ ಇದ್ವಿ. ನಮ್ಮ ಆಗ್ಬಿಟ್ಟು ಆಯ್ತು ಮಚ್ಚು ಕುಲ್ತಾಂಡು ರೋಟಿ ಎಲ್ಲ ಇರ್ತವೆ. ತೋಟಕ್ಕೆ ಹೋಗೋ ದಾರಿ ಅಲ್ಲಿ ನಮ್ಮನೆ ರೊಕ್ಕ. ನಾನು ಫಸ್ಟ್ ಟೈಮ್ ಇಲ್ಲಿಗೆ ಬಂದಿರೋದು ಫ್ರೆಂಡ್ಸ್. ಇಲ್ಲಿ ಇಷ್ಟೇ ಗಾಡಿ ಲಾಸ್ಟ್ ನೀವು ನಡ್ಕೊಂಡು ಹೋಗ್ಬೇಕು. ನಡೀರಿ ಅವ್ರ ಅಪ್ಪ ಅವ್ರು ಹೋಗಿರ್ತಲ್ಲ ಯಾವ್ದಾಗ್ತೀನಿ ಇಲ್ಲಿ ಗಾಡಿ ಹೋಗಕ್ಕಾಗಲ್ಲ. ಇಲ್ಲಿ ಹೋಗ್ಬೋದು. ಅಲ್ಲಿ ಅವ್ರ ಜಮೀನ ಬರ್ಬೇಕು, ಜಾಸ್ತಿ ಕಟ್ಟಿ ಹೊಡ್ಸ್ಕೊತಾರೆ. ಕೊದ್ದೆ ಎಳ್ನೀರು ಕೇಳ್ತಿದ್ಯಾ ಅಂತ. ಅವು ಇವ್ರದಲ್ವನ ಕುಡೀಲಿ ಹೊಸ್ಫಲ ಅಂತ. ನೀನು ಹೊಟ್ಟೆಲಿ ಅರ್ಧ ಅಡಿಗೆ ಯಾರ ಹೊಟ್ಟೆಲಿ? ಅವ್ನು ಹೊಟ್ಟೆಲಿ. ಈಗ ಅವನು ಕೈಗೆ ಅಡ್ಕಲ್ಬೋಲ್ಲ, ಅವನು ಕೇಳಕ್ಕೆ ಜವಣಿಗೆ ಬೇಕು. ಅಲ್ಲ ಅವ್ರಿಗಲ್ಲ. ನಾವನಾಗ ಅಂತಾರೆ ಅಲ್ಲೇ ಕೇಳ್ತಿ ಬಾ ಅಂತ. ಅವಾಗ ಇದು ಮಾಡೋದು ಇನ್ನೂ ಸಣ್ಣ ಸೊಸೆ ಅಲ್ವಾ ಅವಾಗ? ನಾನು ಇಲ್ಲಿಗೆ ಬಂದೇ ಇಲ್ಲ. ಒಂದೊಂದೇ ಸಾಕು ಆ 4 ಹೋಗಿ ಮಾಡ್ಬೇಕು. ಚೆನ್ನಾಗೋಯ್ತು 100 ಒಂದೊಂದೆಲ್ಲ ಮಾಡಿರೋದು. ಅಲ್ಲಕಮ್ಮ ತಾರಿ ಜಮೀನೇ ನೋಡಿಲ್ಲ ನಿಂದ ಅಂತಳಲ್ಲ, ನೀನು ತೋರಿಸಿದ್ಯಾ? ಏಯ್ ಅದು ಯಾಕಂಡ್ಲ ನೀ ಏನು ನೋಡಿದ್ದೀಯಾ? ಅಲ್ಲಕಮ್ಮ ಮೊದ್ಲೇ ಕಡೆ ಕರ್ಕೊಂಡೆ ಬರ್ತಿತ್ತಿಲ್ಲ ಹೇಳಣ್ಣ. ಮರ್ತಾವೆ. ಯಾವ ಸೊಸಿ ಇರ್ಲಿಲ್ವಲ್ಲ, ಸೊಸಿ ಕಟ್ಟಿದ್ಯಲ್ಲ ಅದಕ್ಕೆ ಹೆಂಗಾಯ್ತ ನೋಡಿ ಹೇಳ ಅವಳು. ನೋಡಿಲಿ ನಾವು ಮಾವಾಗ ಇದು ಬಿಡ್ಬೇಕಾರೆ ಇನ್ನೂ ಆ ಥರ ಸಣ್ಣ ಸೊಸಿ ಅಷ್ಟೇ. ಈಗ ನೋಡಿ ಅಲ್ಲೇ ಹೆಂಗೆ ಚೆನ್ನಾಗಿ ಕಾಯ್ಬಿಟ್ಟ ಕಣಿಗೆ ಯಾಕವ. ನಮ್ಮ ಈಗ ತಂಗಿ ಸೊಸಿಗೆ ಡ್ರಿಪ್ಪನ್ನ ಎಳಿಸ್ತಾ ಐತಿ. ಈಗ ಮಳೆ ಐತಲ್ಲ, ಈಗ ನೀರಿನ ಗ್ಯಾಪ ಬಂದೈತೆ. ಇದರಲ್ಲೇ ಚೆನ್ನಾಗತ್ತಾರೆ. ಇದರಲ್ಲಿ ಎಳ್ನೀರು ಚೆನ್ನಾಗವ. ಈಗ ಇದರಲ್ಲೇ ಕುಡಿಯೋಣ. ತೆಂಗಿನ ಮರ ಕಾಯಿ ಜೋತ್ ಬೀಳ್ತವೆ ಅಂತ ಈ ಥರ ಕಟ್ಟಿರೋದಲ್ಲ ನೇಷನದ. ಯಾದಕ್ಕೆ ಇದು ಕಟ್ಟಿದ್ರೆ ಕೆಳಕ್ಕೆ ಇಲೆ ಬೀಳ್ತವೆ ಅಂತನಾ? ಹಾಂ
ನಾಗೇಶಣ್ಣ ಅದಕ್ಕೆ ಹೇಳ್ತಾರದು ಬಸಪ್ಪ ಹೋಗಿ ನಿಮ್ಮ ಮಾವ ಖರ್ಚಿಗಿರ್ಲಿ ಅದ್ರಾಗ ಕೇಳ್ಬಿಟ್ಟು ನಂದ್ರಾಗ ಕಿತ್ತು ಕೊಡ್ತೀನಿ ಅಂತ ನಾಗೇಶಣ್ಣ ನೋಡು ನಿನಗೆ ಖರ್ಚಿಗೆ ಬೇಕಂತ ಆದ್ರೆ ನಿನ್ನ ನಿನ್ನ ಕಷ್ಟ ನಾಗೇಶಣ್ಣ ಹೆಂಗೆ ಅರ್ಥ ಮಾಡ್ಕೊಂಡೈತೆ ಇಷ್ಟೇ ಬಿಡ್ಸಿದೆಲ್ಲ ತಾಗ ಹಾಂ ಅದ್ರ ಮೇಲೆ ಕುಂತ್ಕೊತು ಇದು ಚೆನ್ನಾಗಿತ್ಕಂತ ಅದು ಬಂಬ್ಲು ಇರ್ತಲ್ಲಮ್ಮ ಬಂಬ್ಲು ಹ್ಞೂ ಹಾಕ್ಬಿಡ್ಲಲ್ಲಿ ಕೊಚ್ಚು ನೋಡ್ಕೊಂಡು ಹುಷಾರು ಕೊಚ್ಚು ಯಾರು ನಾಯಿ ನಾಯಿ ಎಷ್ಟು ಅವನು ಎಲ್ಲನೂ ಅನ್ಸ್ಕೊತಾನೆ ಭಾಳ ಏನು ಹಾಕ್ಲಿಲ್ಲ ಮನೆ ಕಟ್ಕೊಂಡು ಕೊಟ್ಟಿಲ್ಲ ಕಮ್ಮಿ ಕೇಳಿರು ಅಂತ ಹೇಳಿ ತಾಮಂದು ಒಂದು ಮನೆ ಮನೆ ಮಾಡಿಕೊಂಡು ಸಣ್ಣ ನಿಂತವು ಚೆನ್ನಾಗೈತೆ ಬಂಬ್ಲು ಚೆನ್ನಾಗೈತೆ ಇಡಿ ಬಟ್ಟೆ ಮ್ಯಾಗ ಚೆಲ್ಕತೀಯ ಕರೆ ಆಯ್ತದೆ ಒಂಚೂರು ಹಿಂಗಿದ್ರೆ ನೀರು ಕುಡಿ ಚೆನ್ನಾಗಿತ್ತು ಏನು ಕುಡಿತಾಳೆ ಇನ್ನೂ ಕಟ್ಟಿ ನಾವು 6 ವರ್ಷ ಆಯ್ತು ಅಷ್ಟೇ ಚೆನ್ನಾಯ್ತಾ ಹ್ಞೂ ಬೆಂಗಳೂರಿಂದವ ಕಸಿಯವೆ ಅದು ದೊಡ್ಡ ಕಸಿ ಕಟ್ಟಿದ್ವಿ 50-60 ಏಕೆ ಅಲ್ಲಿ ಒಂದೇ ಮರದಲ್ಲಿ ಯಾವ ಮನೆಯಿಂದ ಕಲಿಕ್ ನೋಡ್ತಮ್ಮ ಇದರಿಂದ ಮತ್ತೆಯಿಂದ ಈ ಥರ ಇತ್ಕಸ್ಕೊಂಡೈತೆ ಅಂತ ಹಿಂಗೆ ಬಿದ್ದೋತವೆ ಹಾಂ ಮನೆಯ ಬೆಳಕಿ ಸ್ವಲ್ಪ ಬಲ ಗಂಟ ಹಂಗೆಲ್ಲ ಅನ್ಸಣ ಮತ್ತೆ 2 ಮನೆ 2 ಮನೆ ಬಿದ್ದೋದು ಆ ಮೂಲೆ ಮರದಲ್ಲಿ ಜಾತಿ ಮೇಲೆ ಬಿಟ್ಬಿಟ್ರೆ ಮುಗಿದೋದು ಮರಗಳು ಕೈ ಹುಷಾರು ಬಟ್ಟೆ ಮೇಲೆ ಹಾಕಬಿಡ ಶರ್ಟ್ ಮೇಲೆ ಕುಡಿ ಸಿಕ್ತಾ ಕೊಡ್ಕೊಡ್ಬೇಕು ಕುರುಬು ಇದು ಚೆನ್ನಾಗಿತ್ತು ಬಂಬ್ಲಲ್ಲ ಕುರುಬು ಬರಲ್ಲ ನಮ್ಮ ಕ್ಯಾನಂತ ಕರ್ಕೊಂಡು ಹೋಯ್ತೀನಿ ನಿನ್ನ ಹುಡುಗನ ಸೈಲೆಂಟು ನೋಡು ನಾವು ಬಂದ್ರೂ ಬಗ್ಲಿಲ್ಲ ಅದೇ ಇನ್ಯಾ ನಾಯಿಗಳಾದ್ರೆ ಬಹು 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 ಅಂತೇವೆ ತಿಂತ್ಯಾಮ್ ತಿನ್ನು ತಿನ್ನು ನೋಡು. ತಿಂದೆ ಅವಾಗಲೇ ತಿನ್ನು ಅಂದೆ ತಾನೆ ಸಾಕ ಗಿಡಿ ತಿನ್ನು ಬೇಡ ನಾನು ತಿಂದೆ ನೋಡದೆ ಒಳ್ಳೆ ಇದು ಏನಪ್ಪ ದೋಸೆ ಗಿಣ್ಣು ದೋಸೆ ಇದ್ದಂಗೆ ಅಲ್ಲೋಡದು ಎಂಥದ್ದು ಅಕ್ಕಿ ಸದೋಯ್ತಲ್ಲಿ ಬಾವುಲಿ ಅಲ್ಲಿ ಲೈಟಿಗೆ ಹೊಡ್ಸತ್ತೋಯ್ತು ಬಾವುಲಿ ಅಲ್ಲಿ ಮೇಲ್ಗಡೆಯ ಅಲ್ಲಿ ಅಲ್ಲಿ ಬಾವಲ್ಲಿ ಕಂಬಲ್ಲ ಎಲ್ಲ ಸಣ್ಣ ಕೊಡ್ಕೊಂಡು ಮೇಲ್ಕೊಂಡು ಅಯ್ಯೋ ಅದೆಲ್ಲ ಅಲ್ಲೇ ಕಟ್ ಮಾಡಂತೆ ಚೆನ್ನಾಗಿಲ್ಲ ಇದ್ರಾಗ ತಿಂದರೆ ಮಾಪಿ ನಡಿ ಬತ್ತಿ ಹೊತ್ತಿಗೆ ಟೈಮ್ ಆಯಿತು ಮತ್ತೆ ಬತ್ತಿನ ಕಣ್ಣತ್ತೆ ಮತ್ತೆ ಹೇಳ್ಬಿಡ್ತೀನಿ ಇಲ್ಲಿ ಸಣ್ಣ ಸಣ್ಣ ಸ್ಟಿಕ್ಕರ್ಗಳೆಲ್ಲ ಅಂಟಾಕೆ ಅಲ್ಲಿ ಮನೆ ಕಂಡ ನೋಡಲ್ಲಿ ನಡಿ ಈ ಥರ ಬಾಯ್ ಹಾಂ ಬೋಂಡ ಬೋಂಡ ಎಲ್ಲ ಟೈಮ್ ಆದ್ರೆ ಬೇಡ ಸುಮ್ಮನೆ ಹೋಯ್ತಿ ಥರ ನಡಿ ಇದಳ ಮೆಕ್ಕೆವನ ಬಿಸ್ಕೆಟ್ ಭಾಳ ಬಿಸ್ಕೆಟ್ ತಿಂತದ
ನಾವು ಅಡಿತಿದ್ದಿಲ್ಲ ಕಾಫಿ ಕುಡಿಲ್ಲ ಅಂದ್ರೆ ಕುಡಿತೆ ಕಾಫಿಯಾ ಹಾಲಿಲ್ಲ ಕಾಫಿ ಟೀ ಜಾಸ್ತಿ ಕುಡಿಯಕ್ಕಾಗಲ್ಲ. ಗ್ಯಾಸ್ಟಿಕ್ಕು ಅನ್ನನೂ ಉಣ್ಣಕ್ಕಾಗಲ್ಲ. ಬೆಳಗಿಂದ 4 ಮಾತು ನೀವು ಒತ್ತಿಗೆ ಸರಿಯಾಗಿ ಉಣ್ಣಲ್ಲ, ಇನ್ನೇನು ಗ್ಯಾಸ್ಟ್ರಿಕ್ ಆಗ್ತಾರೆ ಏನು ಮಾಡ್ತದೆ? ಒತ್ತೊತ್ತು ಊಟ ಮಾಡ್ಬೇಕಪ್ಪ. ಇದೇ ಥರ ಒಂದು ಟೈಮ್ ಆಯಿತು. ಕೊಡವೆ ಆಗ್ತಾ ನಿಂದು ಕೊಡವೆ ಆಗ್ತಾ ಸೀಟಿಗೆ ಅಂತ ಕುತ್ಕೊಂಡ್ರೆ ಇನ್ನೇನು ಕೆಲಸ ಬಿಟ್ಬಿಟ್ಟು ಕರ್ಕೊಂಬಂದಿದ್ದೆ, ಇನ್ನೇನು ಕಟ್ಟ ನಾನು ಕರ್ಕೊಂಬಂದಿದ್ದೆ ಅಂತ ನನಗೆ ಕಟ್ಬೇಕ. ನಡಿ ಒಟ್ಟು ಟೈಮು ಮಳೆಗಿಡ ಬಂದದ ಮೇಲೆ. ಸರಿ ಮಾವ ಬರೋಣ. ಸರಿ ಹುಷಾರು. ಸರಿ ಮಾವ ಬತ್ತೆ ಹುಷಾರು. ಇದೇನು ತೆಗಡ ಮಾವ ಹಿಂಗೆ ಹಾಕಿದಿಲ್ಲ? ಲಕ್ಷ್ಮಿ ಗಿಡ ನೋಡಿಲಿ ಹೋಯ್ತು ಹಿಂಗಾಸಿ ಇಲ್ಲಿ ಹೊತ್ಕೊಂಡು ಹೋಯ್ತದಲ್ಲ, ಅವಾಗ ಸಣ್ಣದು ಹಾಕಿದ್ದು. ಅಲ್ಲಿ ಓ ಕರೆಕ್ಟು ಅಂಬು. ಇದಿಲ್ಲ ಐತೆ ನೋಡಿಲಿ. ನೀನು ಕಿತ್ಕೊಳ್ಳಲ್ಲ ಹಾಕುವಂತೆ ಲಕ್ಷ್ಮಿ. ಬೇಡ, ಅದು ಕತ್ ಕುಯ್ಕೊಂಡು ಹೋಗ್ಬೇಕಂತ ಹೇಳಿ ಕುಯ್ಕೊಂಡು ಹೋಗ್ಬೇಡಿ. ರಾತ್ರಿ ಕರ್ಕೊಂಡು ಕಿತ್ಕೊಂಡು ಹೋದ್ರೆ ಲಕ್ಷ್ಮಿ ಹೋಗ್ತಾಳಂತೆ, ಹೇಳಿ ಕಿತ್ಕೊಂಡು ಹೋಗ್ಬಾರ್ದಂತೆಲ್ಲ. ಹೆಂಗೆ ಹೇಳ್ತಾಳ ನೋಡು. ಸರಿ ಬರ್ತೀನಿ ಹುಷಾರು ಬಾ. ಫೋನ್ ಮಾಡ್ತೀನಿ ಬಿಡು, ಫೋನ್ ಮಾಡ್ತೀನಿ. ಅಪ್ಪನ ನೋಡ್ಕೊಂಡು ಫ್ರೆಂಡ್ಸ್ ಇವಾಗ ಟೈಮ್ ತಾರಲ್ಲಿ ಚಕೋತ ಮರ ಕಾಣಿಸ್ತೈತೆ, ಅಲ್ಲಲ್ಲಿ ಇರ್ತಾಳೆ. ಹಾಂ ಕಿತ್ಕೊ ಅಂತ ಬಾ ಕಿತ್ಕ. ಇದು ಚಕೋತ ಹಣ್ಣು ಹೆಂಗೆ ಬಿಟ್ಟವು ನೋಡಿಲಿ. ಹಾಂ ಎಷ್ಟಂತಂದು? ಹಾಂ 20 ಕಿತ್ಕೊಳ್ಳಿ ಅಂತ ನೋಡಿ ಅಂತದ್ದು. ಹಾಂ ಅದ್ರ ಮೇಲ್ಗಡೆ ಕಿತ್ಕೊಂಡು ಸ್ವಲ್ಪ ಚೆನ್ನಾಗಿ ನೋಡಿ ಚಕೋತ ಹೆಂಗೆ ಆಗ್ಬಿಟ್ಟವೆ. ತಾರಂಗೆ ಹೋಗು. ಹಾಂ ಹೋಯ್ತಾ ಬತ್ತ ನೋಡ್ತಾ ಇರೋಣ. ಅಲ್ಲಿ ಮೇಲೆ ಎಲ್ಲೇಳು ನೋಡಿ, ನಮ್ಮನೆಯವರು ಪೈಪ್ ಹಾಕಿ ಅದಲ್ಲ ಅದ್ರ ಮೇಲ್ಗಡೆ ಒಂದೈತಲ್ಲ, ಅದನ್ನೇ ಕೇಳೋಗ್ಲಿ. ಅಲ್ಲಿ ನಮ್ಮನೆಯವ್ರು ಪೈಪ್ ಹಾಕಿ ಕೀಳ್ತಿದ್ದಾರೆ. ಹೋಗ್ಬೇಕಾರೆ ಎಲ್ಲ ನೋಡ್ಕೊಂಡು ಹೋಗಿವೆ, ಆದರೆ ಇವತ್ತು ಬಡಿ ಇಲ್ಲಂದ್ರೆ ಕೇಳಿದೆ. 20 ರೂಪಾಯಿ ಒಂದು ಕಿತ್ಕೊಳ್ಳವ ಅಂದರು. ಸರಿ ಆಯ್ತಂತ ಬಿತ್ತು ಸಾಕು. ಹಣ್ಣ ಆಯ್ತು ಅಂತಿದ್ದು. 20 ರೂಪಾಯಿ ಒಂದು ಕೊಡ್ಬೋದು. ಎಷ್ಟಪ್ಪ ಆಯ್ತು ಅಲ್ವಾ? ನಡಿ ಸಾಕು ಒಂದೇ. ಒಂದು ಸಾಕು. ಫೋನ್ ಪೇ ಅವ್ರದ್ದು ಆಯ್ತೋ ಇಲ್ವೋ? ಕೆಳಗಡೆ ಒಂದು ಫುಡ್ ಅಣ್ಣ ಇರೋದು ಆ ಕಡೆ ಅವ್ನು ನೋಡಿ. ಅಣ್ಣ ಇರೋದು ಇಲ್ಲಿ. ಅದು ಅಣ್ಣ ಹಾಕಿಲ್ಲ, ಅದು ಮೇಲದ ಇಟ್ಕಲ್ದ ಕೀಳು ಯಾವುದೋ ಒಂದು ಹೋಗ್ಲಿ. ಇದು ಕೆಳಗಡೆ ಒಂದು ಬಿದ್ದೈತೆ ತಾಳನ, ಫ್ರೀಯಾಗಿ ಕೊಡ್ತಾರೆ ಅನ್ನೋದ. ಫೈನಲಿ ಬೀಳ್ಸಿರೋ ಫ್ರೆಂಡ್ಸ್ ನಮ್ಮ ಮನೇಲಿ 2 ಇಲ್ಲಿ ಕೆಳಗಡೆ ಬಿದ್ದಿದ್ದಾವೆ, ಹಣ್ಣಾಗಿರೋವು. ಅಂದರೆ
ಚೆನ್ನಾಗೈತೆ. ಚಕೋತನ್ನು ತಗೊಂಡು 30 ಫೋನ್ ಪೇ ಇದ್ರೆ ಮಾಡು. ಅಜಯ್ ಇನ್ನೊಂದ್ಸಲ ಈ ಕಡೆ ಬರ್ತಾ ಇರ್ತೀವಲ್ಲ ಕೊಟ್ಟೈತೀನಿ ಅನ್ಕೊಂಡು ಇಲ್ಲ ಇಗ್ಗಿಸಂತೆ. ಯಾವ ಇಲ್ಲ ಒಂದು ಸ್ವಲ್ಪ ಒಳಗೋದಂಗೆ ಆಗ್ಬಿಟ್ಟವೆ. ಹಾಂ ತಗ ಊಟ ಮಾಡಿದ್ರಾ? ಯಾರಿಗಾರ ತಗೊಳ್ಳಾರ ಕೊಡಿ. ಹಾಂ ಹಾಂ ಸರಿ ಅಮ್ಮ ಬತ್ತೆ. ಹಾಂ ಶುಗರ್ಗೆ. ಹಾಂ ಸರಿ ಬತ್ತೆ. ನೋಡಿ ಚೆನ್ನಾಗಿದ್ರೆ ತಗ. ಟಾರಲ್ಲಿ ಇದ್ದು ಬಿಡ್ತಾ ಇಲ್ಲ ಲಾಯ್ಕತ್ತಾಳೆ. ಬಾರ ಸಾಕು ಅವನೇ ತಿನ್ನು. ನೋಡಿದ್ ಬ್ಯಾಗಿ ಮಡಿಕತ್ತೀಯಾ? ಹ್ಞೂ ಎತ್ ಮಡಿಕ. ಎಷ್ಟೆಷ್ಟು ಅಪ್ಪವು ನೋಡಿ ಹಂಗೆ ಒಂದೊಂದು ಇದ್ದು ಇಷ್ಟು ಚಕೋತ ಹಾಕಿರ್ಲಿಕ್ಕೆ ಹಿಡ್ಕ. ಮೀನು ಆಸೆ ತೀರ್ತಾ ಎಷ್ಟು ದಿನದಿಂದ ಹೋಯ್ತಾ ಬರ್ತಾ ಇಲ್ಲ. ಚಕೋತ ಬೇಕೋ ಚಕೋತ ಬೇಕತ್ತ. ಸರಿ ಬಾ. ಏನು ತಿಂತೀಯಾ? ಪಪ್ಸು. ನಮ್ಮ ಮನೇಲಿ ಬಿಸಿ ಬಿಸಿ ಪಪ್ಸ್ ತಿನ್ನ ಬಂದಿದ್ದಾರೆ ನೋಡಿ. ತಿಂಡಿ ಅಂದರೆ ನಾವು ಊರಿಂದ ಬಂದು ಅಲ್ಲಿ ಚಕೋತನ ತಂದಿದ್ವಲ್ಲ, ಒಂದು ಅಂತ ಎತ್ಕೊಂಡಲ್ಲ, ಅದು ಸ್ವಲ್ಪ ಸ್ವೀಟ್ ಐತೆ ಅಷ್ಟೇ. ಬಿದ್ದದಕ್ಕೆ ಬಿಸಿಲಿಗೆ ಕಾವಾಗಿ ಒಂದು ಸ್ವಲ್ಪ ಇದಾದಂಗೆ ಆಗೈತೆ. ನಮ್ಮನೆ ಅದಕ್ಕೆ ತಿನ್ಬೇಡ ಅಂತ ಅದ್ರೊಳಗೆ ಹಾಕ್ತಾರೆ. ನಾನೇನೋ ಉಪ್ಪು ಹಾಕೊಂಡು ತಿನ್ನಿವಿ. ಅದಕ್ಕೆ ಅಲ್ಲಿ ದೊಡ್ಡದೈತಲ್ಲ ಅದನ್ನು ತೊಗೊಂಡಿದ್ದಾರೆ ನೋಡು. ಅದು ಹೆಂಗೈತೋ ಗೊತ್ತಿಲ್ಲ. ಮಾತ್ರ 20 ರೂಪಾಯಿ ಅಂದರೆ 30 ರೂಪಾಯಿ ಕೊಟ್ಟು 2 ತೊಗೊಂಬಂದೆ ಫ್ರೆಂಡ್ಸ್. ಅಂದರೆ ಇದು ಸಪ್ರೇಟು. ಇದು ಅವ್ರು ಅಂದರು ಕಿತ್ಕೊಳಿಬೇಕಾದ್ರೆ ಇನ್ನೂ ಸ್ವಲ್ಪ ಇದು ಚೆನ್ನಾಗೈತೆ ಅಂತಿದ್ದಲ್ಲಿ. ಅಂದರೆ ಫುಲ್ಲು ಕಲರ್ ಹಣ್ಣಾಗಿರೋವು ಸೂಪರ್ ಆಗೈತೆ. ಸಕ್ಕದಾಗೈತೆ. ಕಲರ್ ಬೇರೆನೆ ಹೊಡಿತೈತಲ್ಲಿ. ಇದು ಸ್ವಲ್ಪ ಹುಳಿನೇ ಅಲ್ಲ, ಪರವಾಗಿಲ್ಲ, ಟೇಸ್ಟ್ ಚೆನ್ನಾಗೈತೆ. ಅದೇ ತಿಂತ ಇದೆಯಾ ಇಲ್ಲಿ ಚಕೋತ ಅಂದ್ರೆ ನಾನಂಗಾರ ಬೇಡ ಅಂತಿದ್ದೆ. ಅದು ಅವ್ರ ಮಂತಕ್ಕೆ ಹೋಗಿ ನಾನು ಮದ್ವೆ ಆದ ಹೊಸ್ತ್ರಿಂದನು ಆ ಮರ ನೋಡ್ತಾ ಇದ್ದೆ. ಆ ಮರ ಬಿಟ್ಟೈತಲ್ವಾ ಹಣ್ಣು, ಹೆಂಗಿತಲ್ವಾ ಹಣ್ಣು ಅಂತ ಅಂದ್ಬಿಟ್ಟು ಮನ್ಸ್ ಮಾಡಿ ಹೋದೆ. ಬಣ್ಣ ಕೊಡ್ತೀನಿ ಅಂತ ಅಂದೆ. ಅಜ್ಜಿ ಪಾಪ ಅಜ್ಜಿ ಇತ್ತು. ಸರಿ ಕಿತ್ಕೊಳ್ರವ ಅಂತ ಅಂತು. ಆಮೇಲೆ ಕಿತ್ಕೊಂಡ್ಬಿಟ್ಟು ಒಂದು 20 ರೂಪಾಯಿ ಕೊಟ್ಬಿಟ್ಟು ಬಂದೆ. ಪರವಾಗಿಲ್ಲ, ಸೈಜ್ ಆಗೈತೆ, ದಪ್ಪಗೈತೆ ಚಕೋತ. ಹೊರಗಡೆ ತಗೊಳ್ತೀವಿ ಅಂತ ಅಂದ್ರೆ ಏನಿಲ್ಲ ಅಂದ್ರೆ 100 ರೂಪಾಯಿ ಕೊಟ್ಟು 100 ರೂಪಾಯಿ ಆದ್ರೂ ಕೊಡ್ಬೇಕು ಹೊರಗಡೆ ನಾವು ತಾಳ್ತೀವಿ ಅಂತ ಅಂದ್ರೆ. ಬಟ್ ಚೆನ್ನಾಗೈತಿ. ಹೇಗೆ ಕೊಡಿಲಿ? ನಮ್ಮ ಮನೆ ಕುಯ್ಯೋ ಸ್ಟೈಲ್ ಇದು. ಏನ್ ಮಾಡಕ್ಕದ್ದು? ಅಯ್ಯೋ ಇದ್ದೇ ತಿನ್ನು ಬಾರವ ಇಲ್ಲಿ. ಚೆನ್ನಾಗೈತೆ. ನಾನು ಊರಿಗೆ ಹೋದಾಗೆಲ್ಲ ಮರ ನೋಡ್ತಾ ಇದ್ದೆ. ಬಟ್ ಇವತ್ತು ಆಸೆ ತೀರಿಸ್ಕೊಂಬಿಟ್ಟೆ. ಪಾಪ ಅಜ್ಜಿ ದುಡ್ಡಿಲ್ಲ ಅಂದರೆ ಪಾಪ ಹೋಗೋ ಬೇಡ ಅಂತ ಅಂತು. ಆದರೆ ನಾನು 30 ರೂಪಾಯಿ ಕೊಟ್ಟು ಬಂದೆ ಅಷ್ಟೇ. 2 ತೊಗೊಂಡು 2ಕ್ಕೆ 30 ರೂಪಾಯಿ ಕೊಟ್ಟು ಬಂದೆ. ಬೀಜನ ನಾವು ಹಾಕೋಣ, ಎತ್ತಿ ಮಧ್ಯದಲ್ಲಿ ಇದು ಮಾಡಿಬಿಡ. ನಾನು ಯಾವಾಗ್ಲಿಂದ ಗೊತ್ತಾ, ಅದೇ ತುಂಬ ವರ್ಷದಿಂದ ಚಕೋತ ಗಿಡ ನೆಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ನಮ್ಮೂರಲ್ಲಿ ಇಲ್ಲ ಇದು. ನೋಡಿ ಈ ಥರ ಇರ್ಬೇಕು. ನೋಡಿ ಈ ಥರ ಇದೆಯಲ್ಲ, ಈ ಥರ ಒಳ್ಳೆ ಕಣ್ಣಿನ ಟೋಪ್ ಇದ್ದಂಗೆ ಕಣ್ಣು ಔಷಧಿ ಬರ್ತದಲ್ಲ ಹಂಗೆ. ನಾವು ಮೊದಲು ಇದೇ ಥರ ತಿಂದಿದ್ದು, ಕಣ್ಣು ಔಷಧಿ ಅನ್ಕೊಂಡು.
ನೋಡಲಿ ಯಾವ ಥರ ಐತೆ. ಇಲ್ಲಿ ಹಿಂಗೆ ಕಿತ್ಕೊಟ್ಟಿದ್ದು ನಿಂಗೆ ತಿನ್ನಿಸ್ತೆ. ಚೆನ್ನಾಗೈತೆ, ಸೂಪರ್ ಐತೆ. ಅದರಲ್ಲಿ ಇದ್ರಲ್ಲಿ ಬೇರೆ ಜ್ಯೂಸ್ ಬೇರೆ ಮಾಡ್ತಾರಂತೆ. ಸಕ್ಕತ್ತಾಗೈತೆ. ಆ ಬಜ್ಜಿ ದುಡ್ಡು ಇಲ್ಲ ಅಂದ್ರೂ ಪರವಾಗಿಲ್ಲ, ಕಿತ್ಕೊಂಡೋಗಿ ಇನ್ನೊಸಿ ಅಂತು. ನಾವು ಫಸ್ಟ್ ನೋಡ ನೀವು ಟೇಸ್ಟ್ ಹೆಂಗೆ ಅಂತ ಅಂದ್ಬಿಟ್ಟು, ಇದು ಬಿದ್ದಿದಿತ್ತಲ್ಲ ಇದು ಸ್ವಲ್ಪ ಟೇಸ್ಟ್ ಕಮ್ಮಿ, ಬಿಸಿಲಿಗೆ ಹಣ್ಣಾಗಿ ಬಿದ್ದೈತೆ ಅದು. ಅದೇ ಇದು ಮಾತ್ರ ಮಸ್ತಾಗೈತೆ. ಬೀಜ ಎತ್ತಿಕು ನೋಡ. ನಮ್ಗೊಮ್ಮೆ ನೋಡಿ ಬಂದ ತಕ್ಷಣ ಹಾಲಾಕ ಕುಸ್ಕೊಂಡು ಕುಡಿದ್ಬಿಟ್ಟು ಅಲ್ಲಿ ಕುಂತಾಳೆ. ಇವನು ಒಂದು ರೌಂಡ್ ವಾಕಿಂಗ್ ಹೋಗಿ ಬಂದ. ಇವರು ಗೊತ್ತಿದಂಗೆ ಇವ್ರ ಕಾಟ ಅವನ ಕಾಟ ಆಡು ಕುರಿ ಎಲ್ಲ ಬ್ಯಾನ. ಏನ್ ಗೊತ್ತಾ ಫ್ರೆಂಡ್ಸ್, ನಾವು ಕೆಲವ್ರು ನೋಡಿದೀವಿ ಬೆಳಗ್ಗೆ ಕಟಾಕ್ ಹೋದ್ರೆ ಇನ್ನ ಸಂಜೆಗೆ ಬರ್ತಾರೆ 6 ಗಂಟೆಗೆ ಒಳಗೆ ಕಟಾಕಕ್ಕೆ. ಇನ್ನ ಬೆಳಗ್ಗೆ ಕಟಾಕ್ ಹೋದ್ರೆ ನಾಳೆ ಬೆಳಗ್ಗೆ ಬರ್ತಾರೆ. ಅಂತರವು ಏನೂ ಸೌಂಡ್ ಮಾಡಲ್ಲ. ಆದ್ರೆ ನಮ್ಮವು ಯಪ್ಪ ಎಲ್ಲಾರು ಒಂದ್ ಗಳಿಗೆ ಕಣ್ ಮರೆಯಾಗಂಗಿಲ್ಲ. ಏನ್ ಬಡ್ಕೊಂಡು ಮಕ್ಳು ಬಡ್ಕತಾವಲ್ಲ ಹಂಗ್ ಬಡ್ಕತಾವೆ. ಅದಕ್ಕೆ ಇವತ್ತು ಯಾರೋ ಒಂದು ಕಾಮೆಂಟ್ ಹಾಕಿದ್ರು, ಮರಗಳನ್ನೆಲ್ಲ ಅಂದರೆ ಪ್ರಾಣಿಗಳು ಮರಗಳನ್ನೆಲ್ಲ ಶಿವ ಬ್ರದರು ನನ್ನ ಮಕ್ಳಿದ್ದಂಗೆ ಅಂತ ಅಂದ್ರಲ್ಲ, ಆ ಮಾತು ಕೇಳಿ ತುಂಬ ಖುಷಿ ಆಯಿತು ಅಂತ ಅಂದ್ಬಿಟ್ಟು ಕಾಮೆಂಟ್ ಹಾಕಿದ್ರು. ಹೌದು ಫ್ರೆಂಡ್ಸ್, ನನ್ನ ಗಂಡ ಅಷ್ಟೇ. ಈ ನಮ್ಮನೆ ಈ ಒಂದು ಪ್ರಾಣಿಗಳಾಗಲಿ ಒಂದು ಗಿಡ ಆಗಲಿ ನನ್ನ ಗಂಡ ಮಕ್ಳು ಥರನೇ ನೋಡ್ತಾರೆ. ನಮಗೆ ಮಕ್ಳಿಲ್ದಲ್ಲೇ ಇರ್ಬೋದು, ಬಟ್ ನಾವು ಅವನ್ನ ಮಕ್ಕಳು ಅಂತ ತಿಳ್ಕೊತೀವಿ. ಕೆಲವರು ಮಕ್ಳಿದ್ರೂ ಅವನ್ನ ಇನ್ನೂ ಇದಿರಲ್ಲ. ಬಟ್ ಎಲ್ಲರಿಗೂ ಹೇಳ್ತಾ ಇಲ್ಲ. ಆದರೆ ನಾವು ಮಕ್ಕಳಿಲ್ಲ ಅಂತ ಅಂದ್ರೂ ಅವನ ಮಕ್ಳು ಥರ ನೋಡ್ಕೊತಾ ಇದ್ದಾರೆ. ನನ್ನ ಗಂಡ ಅಂತೂ ಮಕ್ಕಳಿಲ್ಲ ಅಂದ್ರೂ ಮಕ್ಳು ಥರ ನೋಡ್ಕೊತಾರೆ. ಇವನಂತೂ ಎಷ್ಟು ಆಟ ಮಾಡ್ತಿದ್ದೆ ಗೊತ್ತಾ ಬಂದಿದ್ದಕ್ಕೆ. ಈಗ ಬಿಡು ಒಂದು ರೌಂಡ್ ಮಾಡಿಸ್ಕೊಂಡ್ ಬಂದಾದ್ಮೇಲೆ ಅವನು ಸೈಲೆಂಟ್ ಆಗೋದ. ಅವ್ನಿಗೆ ಒಂದು ರೌಂಡ್ ಬಿಟ್ಬಿಡ್ಬೇಕು ಬಂದ ತಕ್ಷಣನೇ. ಎಷ್ಟು ಇದು ಮಾಡ್ತಿದ್ದೆ ಗೊತ್ತಾ ನೋಡಿ. ಈಗ ಒಂದು ರೌಂಡ್ ಬಂದು ಅಲ್ಲೇ ಪಾಚಿ ಮಾಡ್ತಾವನು. ಇವಳು ಅಂತೂ ಬಂದಾಗ ಏನು ಬಿಡ್ಕೊಂಡು ಹೇಳಿದ್ಲು ಹಾಲು ಬಿಡ್ಲಿ ಅಂತ. ನಾನು ಹೋಗ್ಬೇಕಾದ್ರೆ ಬಿಟ್ಬಿಟ್ಟು ಹೋಗಿದ್ದೆ. ಈಗ ಬಂದು ಬಿಟ್ಟಾದ್ಮೇಲೆ ಕುಡಿದ್ಬಿಟ್ಟು ಅಲ್ಲಿ ಕುಂತಾಳೆ. ಇನ್ನು ಹಸು ಹಾಡುಗಳನ್ನೆಲ್ಲ ತಗೊಂಡೋಗಿ ಅಲ್ಲಿ ಮೇಯೋದಿಕ್ಕೆ ಕಟ್ಬಿಟ್ಟು ಬಂದಿದ್ದೀವಿ. ಕಟ್ಬಿಟ್ಟು ಬಂದು ನಾವು ಇಲ್ಲಿ ಚಕತ್ತಂಡು ಫಸ್ಟ್ ಅವ್ರನ್ನೆಲ್ಲ ನೋಡಿ ಆಮೇಲೆ ಇದನ್ನ ಹಣ್ಣು ಕಟ್ ಮಾಡಿಸಿದ್ದು. ಹಾಗೆಯೇ ನಮ್ಮೂರಲ್ಲಿ ನಮ್ಮ ಅಪ್ಪಾರೂರಲ್ಲಿ 48 ದಿನ ಏನೋ ನಾನ್ ವೆಜ್ ಮಾಡೋಂಗಿರಲಿಲ್ಲ. ಬಟ್ ಇವತ್ತಿಂದ ಮಾಡ್ಬೋದಂತೆ. ಇವತ್ತು ನಾಳೆ ಅಂದ. ಇವತ್ತು ಮಾಡೋರು ಮಾಡ್ತಾರೆ. ನಾನು ಅದಕ್ಕೆ ಹೇಳಿದೆ ಚಿಕನ್ ತಂದ್ಕೊಡೋಯ್ತೀನಿ ಮಾಡ್ಕೊಂತ ಅಂದ್ಬಿಟ್ಟು. ನಮ್ಮಪ್ಪ ನೀನೇ ಹೋಗ್ತೀಯಾ, ಇಲ್ಲಿ ನಾನೇನು ಮಾಡ್ಕೊಳ್ಳೋಣ, ಬೇಡ ನನಗೆ ಬೇಡ, ಅಲ್ಲಿ ತಿಂದು ಬಂದಿಲ್ವ ಊರಲ್ಲಿ, ನಾನೇನು ತಿಂದಂಗಿಲ್ಲ, ಅಲ್ಲಿ ಊರಲ್ಲೆಲ್ಲ ತಿಂದಿದ್ನಲ್ಲ ಬೇಡ ಅಂತಂತು. ನಾನು ಹಂಗಾರು ಹಿಂಸೆ ಮಾಡಿದೆ ತಗೊಟ್ಟೋಗ್ತೀನಿ ಅಂತ ಬೇಡ ಅಂತು. ಸರಿ ನಮ್ಮ ಅಪ್ಪಂಗಲ್ಲಿ ಹೋದ್ರೆ ಏನು ಚಿಂತೆ, ಫಸ್ಟು ಹೋಗಿ ಆಡು ಕರಗಳೆಲ್ಲ ಮಂತಾರೆ. ನಾನು ಹೋಗಿ ನಾನು ಮಲಗಿದ್ದೀನಿ, ಬ್ಯಾಗ ಹಿಂಗ್ ಮಲ್ಕೊಂಡೆ. ಆಡುಕರ ಏನಾದ್ರು ಆಡುಕರ ಏನಾದ್ವು ನಡಿ ಅಂತ ಐತೆ. ನಾನು ನನಗೆ ಸ್ವಲ್ಪ ಎಲ್ಲಾರು ಒಂದ್ಸಲಿ ಹೋಯ್ತಂದ್ರೆ ಅಲ್ಲಿಗೆ ತಲೆನೋವು ಸ್ಟಾರ್ಟ್ ಆಗ್ಬಿಡುತ್ತೆ. ಹೋಗಿ ಸ್ವಲ್ಪ ಹೊತ್ತು ಮಲಗಿದ್ದೀನಿ. ಇದ್ಯಾಗ ಹಿಂಗ್ ಮಲಗಿದ್ಯಾ, ಆಡುಕರ ಏನ್ ಮಾಡ್ತಾವೆ, ನಡಿ ಎದ್ದು ಅಂತ. ಎಲ್ಲರೂ ಮಕ್ಳು ಹಿರಿ ನಮ್ಮ ಅಪ್ಪಗೆ ಆಡು ಕರಿಗಳದ್ದೇ ಚಿಂತೆ. ಅದು ಹಿರಿ ನಿಮ್ಮ ಅಮ್ಮ ಅಲ್ಲ, ಅವ್ರಿಗೆ ನಮ್ಮ ಮಾವಂಗೆ ಅಂತಂದ್ರೆ ಹಂಚಿ ನೀನ್ ತಿನ್ನೋ ಸ್ಟೈಲ್ ನೋಡಿದ್ರೆ ನಂಗೆ ಯಾಕೋ ಬೇಡ ಅಂತ ಅನ್ನಿಸ್ತೀನಿ. ಕಚ್ಕ ಪಿಚ್ಕ ಮಾಡ್ಕೊಂಡು ಇಲ್ಲ ಕಲ್ಲ ಹಿಂಗೆ ಕೂತೀನಿ ಇಡ್ಕದ ಸಪ್ರೇಟ್ ಇಡ್ಕ ಹಿಂಗೆ ಕತ್ತರ್ಸ್ಕೊಂಡು ತಿನ್ನ ಕವ್ಕೊಂಡು ಚಕೋತಂಡು ಹಿಂಗೆಲ್ಲ ತಿನ್ನೋದು ನಿಂಗೆ ತಿನ್ನಕ್ಕೆ ಬರಲ್ಲ. ನಮ್ಮ ಅವನ ಹಂಗಾರ ಕರೆದು ಮೊನ್ನೆ ಓನ್ ಬಾ ಮಾವ ಅಂತ. ನಾನು ಮಳೆ ಗಂಟ ಬರಲ್ಲ ಅಂತ ಅಂತು. ನಿಮ್ಗೆ ಯಾವಾಗ ಇಷ್ಟ ಆಗಲ್ಲ ಫೋನ್ ಮಾಡು, 24 hours ಆಮೇಲೆ ನಾನು ಸೊಳ್ಳೆ ಕುಂತಿದ್ದಕ್ಕೆ ಹೊಡೆದೆ. ಓಕೆ ಫ್ರೆಂಡ್ಸ್, ಇವತ್ತಿನ ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಅಪ್ಪನ ಮನೆಗೆ ಹೋಗಿದ್ದು ಏನಕ್ಕೆ ಅಂತ ಅಂದರೆ ಕಂದಾಯ ಇತ್ತು, ಕಂದಾಯ ಬಂದಿತ್ತು. ಅದನ್ನು ನಾನಲ್ಲೇ ಇಬ್ಬರು ಅವರು ಫಸ್ಟ್ನೇರ್ ಇದ್ದಾರಲ್ಲ, ಅವರಲ್ಲೇ 1 ತಿಂಗಳು ಮುಂಚೆ ಕಟ್ಟಿದ್ರು. ಏನೋ 6,000 ರೂಪಾಯಿ ಬಂದಿತ್ತು ಅಂತ ಅಂದ್ಬಿಟ್ಟು, ಅಲ್ಲಿ 6,300 ರೂಪಾಯಿ ಬಂದಿತ್ತು ಅಂತ ಅಂದ್ಬಿಟ್ಟು ಅವರು 4,200 ಕಟ್ಟಿದ್ರು. ನಾನು ಹೋಗಿ 2,100 ರೂಪಾಯಿ ಕಟ್ಟಿದ್ದೀನಿ. ಇವತ್ತು ಏನಪ್ಪ 4th ಸ್ಯಾಟರ್ಡೆ, ಇವತ್ತು ಪಂಚಾಯತಿಗೆ ರಜಾ. ಆಮೇಲೆ ಅಲ್ಲಿ ನಮ್ಮ ಪಂಚಾಯತಿಗೆ ಒಂದು ಹುಡುಗಿ ಕೆಲಸಕ್ಕೆ ಹೋಗುತ್ತೆ. ಆ ಹುಡುಗಿಗೆ ನಾನು ಕೊಟ್ಬಿಟ್ಟು ಬಂದಿದ್ದೀನಿ. ನನಗೆ ರಶೀದಿ ಕಳ್ಸವ ಕಟ್ಬಿಟ್ಟು ಅಂತ ಅಂದ್ಬಿಟ್ಟು ಅದೇ ಒಂದು ವಿಷಯಕ್ಕೋಸ್ಕರ ಹೋಗಿದ್ದು, ಕಂದಾಯ ಕಟ್ಟೋಕ್ಕೋಸ್ಕರನೇ. ಕಂದಾಯ ಕಟ್ಬಿಟ್ಟು ಬಂದು ಇಷ್ಟೆಲ್ಲ ಹಂಗೆ ಅಪ್ಪನ ನೋಡ್ಕೊಂಬಂದಂಗೆ ಆಯ್ತದೆ ಅಂತ ಅಂದ್ಬಿಟ್ಟು ನಾನು ಹೋಗಿದ್ದು. ನಾನು ಹೇಳಿದ್ದೆ ನೆನ್ನೆ ವಿಡಿಯೋದಲ್ಲಿ, ನಾನು ಹೇಳಿದ್ದೆ ಏನಂತ, ಕಂದಾಯ ಕಟ್ಟಕ್ಕೆ ಹೋಗಬೇಕು ಅಲ್ಲ, ಕಂದಾಯ ಕಟ್ಟಕ್ಕಲ್ಲ, ಏನೋ ಒಂದು ಮ್ಯಾಟ್ರ್ ಇದೆ ಅದಕ್ಕೋಸ್ಕರ ಹೋಯ್ತೀನಿ ಅಂತ. ಬಟ್ ಅದೇನಂದರೆ ಕಂದಾಯ ಕಟ್ಟೋದಕ್ಕೆ ಹೋಗಿದ್ದು ನಾನು. ಅಲ್ಲಿ ಮಾಡಾಯಿತು. ಇದನ್ನು ಬಂದು
ನಮ್ಮ ಮನೆ ಹತ್ರ ಒಂದು ಮನೆ ಇದೆಯಲ್ಲ ಅವ್ರ ಮನೆಗೆ ಕೊಡ್ತೀವಿ. ಯಾಕೆಂತಂದರೆ ಅವ್ರ ಮನೆ ಹತ್ರಕ್ಕೆ ಹೋದಾಗ ಸೀಬೆಹಣ್ಣೆಲ್ಲ ಕೊಡ್ತಾ ಇರ್ತಾರೆ ನನಗೆ. ಅದಕ್ಕೆ ಅವ್ರ ಮನೆಗೆ ಕೊಡ್ತೀನಿ ಇದನ್ನು. ಫಸ್ಟೇ ಹೇಳ್ಬೇಕು, ಫಸ್ಟೇ ಹೇಳ್ತಾರಲ್ಲ ಹಂಚ್ಕೊಂಡು ತಿನ್ನಬೇಕು ಏನಾದರೂ ಇದೆ ಅಂತ. ಅವ್ರ ಮನೇಲಿ ಯಾವಾಗಲೂ ನನಗೆ ಸೀಬೆಹಣ್ಣು ಏನಾದ್ರು ಕೊಡ್ತಾ ಇರ್ತಾರೆ. ಅದಕ್ಕೆ ಅವ್ರ ಮನೆಗೆ ಕೊಡ್ತೀನಿ. ನಾವು ಖಾಲಿ ಮಾಡಿರೋಂಥದ್ದು. ಫ್ರೆಂಡ್ಸ್, ನಮ್ಮಪ್ಪ ಚೆನ್ನಾಗೈತೆ ನೋಡ್ಕೊಂಬಂದು ಖುಷಿ ಆಯಿತು ಅಲ್ವಾ. ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋ ಇಷ್ಟ ಲೈಕ್ ಮಾಡಿ. ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋ ನೋಡೋರು ಪ್ರತಿಯೊಬ್ಬರು ಸಹ ವಿಡಿಯೋನ ಹೈಕ್ ಮಾಡಿ. ನನ್ನ ಗಂಡಂಗೆ ಇನ್ನೊಂದು ಐತಲ್ಲ ಕಟ್ ಮಾಡಿಬಿಟ್ಟು ನಾಳೆಗೆ ಇರಿಸಾವಿ ಕೊಟ್ಟು ಕಳಿಸ್ತೀನಿ. ಚಕೋತ ಅಂತ ಮಾರ್ಕಮ್ಮ ಅಂತ, ಚಕತ ಅಂತ ಮಾರ್ಕಮ್ಮ ಅಂತ. ಈಗ ನಿಂಬೆ ಮಾರಿದ್ರೆ ಬೆಳಗ್ಗೆ 300 ರೂಪಾಯಿ ಸಿಕ್ಕೈತೆ. ನಿಂಬೆಹಣ್ಣಿಗೆ 300 ರೂಪಾಯಿ ಬಂತು. 180 ನಿಂಬೆಹಣ್ಣಿದ್ದು 300 ರೂಪಾಯಿ ಬಂತು. 180 ಅದೇ 165ಕ್ಕೆ 2 ರೂಪಾಯಿ ಒಂದು ನಿಂಬೆಹಣ್ಣಂಗೆ 165ಕ್ಕೆ 2 ರೂಪಾಯಿ ಒಂದಂಗೆ ಹಾಕೊಂಡಾರೆ. ಓಕೆ ಫ್ರೆಂಡ್ಸ್, ಬಾಯ್, ನಾಳೆ ಸಿಗೋಣ.